ಸಿದ್ದೇಶ್ವರ ಗೆದ್ದೇ ಗೆಲ್ತಾರೆ, 1 ಲಕ್ಷ ಅಂತರದಿಂದ ಗೆಲ್ತಾರೆ. ಕಾರಣ ಎಷ್ಟೇ, ಬಹಳ ಜನ ಹೇಳ್ತಾರೆ JM ಸಿದ್ದೇಶ್ ಏನು ಮಾಡಿಲ್ಲ ಅಂತ. ಮಾಡಿದಿಲ್ಲ, ಅವ್ರು 4-5 ಸತಿ ಗೆಲ್ಲಕ್ ಆಗ್ತಿದ್ದಿಲ್ಲ. ಕಾರಣ ಎಷ್ಟೇ, ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಸುಮಾರು ಕೆಲಸ ಆಗಿದೆ ದಾವಣಗೆರೆ. JM ಸಿದ್ದೇಶ್ ಯಾವುದೇ ಕಾರ್ಯಕರ್ತರು ಹೋದ್ರು ಅವರು ಎಲ್ಲರನ್ನೂ ಪ್ರೀತಿಲೇ ಕಾಣ್ತಿದಾರೆ. ಇವ್ರು ಯಾರಾದ್ರೂ ಮಾತಾಡ್ಬೋದು, ಎಲ್ಲ ಪಕ್ಷದ ವಿರೋಧ ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಮಗೆ BJP ಏನೋ ಮಾಡಿದ್ರೆ ದಾವಣಗೆರೆ ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ನಾವು ರೈಲ್ವೆ ಸ್ಟೇಷನ್ ಹಿಂಗೆ ಇರ್ತಕ್ಕಂಥ ಕನ್ಕಂದಿದ್ರು. ದುಬೈ ಸ್ಟೈಲ್ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ ಐತೆ. ಹಂಗಾಗಿ BJP ಮತ ಹಾಕ್ತಾರೆ. ಯೂತ್ಸ್ ಏನಿದಾರಲ್ಲ, ಹೊಸ ಮತದಾರ ಆಗಲಿ, ನಾವು ಎಲ್ಲರೂ BJP ಹಾಕ್ತಾರೆ. ಯಾಕಂದ್ರೆ ಇವ್ರು ಕೊಟ್ಟಿರೋ ಬಿಟ್ಟಿ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇವತ್ತು ಈ ಬಿಟ್ಟಿ ಭಾಗ್ಯದಿಂದ ಎಷ್ಟು ನಷ್ಟ ಆಗೈತಿ ನಮ್ಮ ರಾಜ್ಯದಾಗ ಅಂತ ನಮಗೆ ಗೊತ್ತೈತೆ. ನಾವು ವ್ಯವಹಾರ ಮಾಡ್ತಿದ್ವಿ, 20 ರೂಪಾಯಿ ಕೊಟ್ಟು ತಗೊಂಡ ಸ್ಟಾಂಪ್ ಪೇಪರ್ ಇವತ್ತು 100 ರೂಪಾಯಿ ಕೊಟ್ಟು ತಗೊಂತಿದ್ವಿ. 50 ರೂಪಾಯಿ ನೋಟ್ರಿ ಮಾಡೋ ಇವತ್ತು ಲಾಯರು ಅವ್ರೇನ್ ಕೇಳ್ತಾ ಇದಾರೆ, ನೀವು 100 ರೂಪಾಯಿ ಸ್ಟಾಂಪ್ ಪೇಪರ್ ತರ್ತಿದ್ರಿ ಅಂತ ಅವರು 100 ರೂಪಾಯಿ ಮಾಡ್ತಾರೆ. ಇದು ವರಣೆ. ಪ್ರತಿಯೊಂದು ರೇಷನ್, ಪ್ರತಿಯೊಂದು ಸಮಸ್ಯೆ ಆಗೈತಿ. ನಮ್ಗೆ ವ್ಯವಹಾರಗಳು ರಿಯಲ್ ಎಸ್ಟೇಟ್ ಒಳಗಂತೂ ಹೋಗ್ಬಿಟ್ಟೈತೆ. ಯಾಕಂದ್ರೆ ಅಲ್ಲಿ ಆಗ್ತಿಲ್ಲ, ಯಾಕಂದ್ರೆ 10,000 ರಿಜಿಸ್ಟರ್ 40,000 ಬರ್ತೈತಿ ಇವಾಗ. ಹಂಗಾಗಿ ಜನಕ್ಕೂ ಬುದ್ಧಿ ಐತಿ. ಆಮೇಲೆ ನಾವೇನು ಬಹಳ ಜನಕ್ಕೆ ಅದು ಮಾಡ್ರಿ ಏನಿಲ್ಲ, ಅವ್ರು ಎಲ್ಲರೂ ಪ್ರಜ್ಞಾವಂತರು ಇದಾರೆ. BJP ಈ ಸತಿ ದಾವಣಗೆರೆ ಜಿಲ್ಲೆ ಗೆದ್ದೇ ಗೆಲ್ತಾರೆ. ನಾವು ಗಾಯತ್ರಿ ಸಿದ್ದೇಶ್ವರನ ಪಾರ್ಲಿಮೆಂಟ್ ಕಳಿಸ್ತೀವಿ. ನಾವೆಲ್ಲ BJP ಕಾರ್ಯಕರ್ತರು, BJP ಮುಖಂಡರು ಪಾರ್ಲಿಮೆಂಟ್ ಕಳಿಸ್ತೀವಿ. ಮೋದಿಗೆ ಒಂದು ಶಕ್ತಿ ತುಂಬ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾರತ್ ಮಾತಾಕ್ಕೆ ಜೈ, ಜೈ ನರೇಂದ್ರ ಮೋದಿ, ಬೋಲೋ ಭಾರತ್ ಮಾತಾಕ್ಕೆ ಜೈ. ಜನರು ಯಾವ ರೀತಿ ರೆಸ್ಪಾನ್ಸ್ ಇದೆ BJP ಬಹಳ ಅಂದ್ರೆ ಬಹಳ ರೆಸ್ಪಾನ್ಸ್ ಐತಿ. 9 ಗಂಟೆ ಬಂದು ಕಾಯ್ತಿದ್ದೀವಿ ನಾವಿಲ್ಲಿ, ಸುಮಾರು ಒಂದು 200-300 ಜನ. 8:30 9 ಗಂಟೆಯಿಂದ ಕಾಯ್ತಿದ್ದೀವಿ, ಇನ್ನೂ ಬಂದಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರು ಯಾರು ಹೋಗಿಲ್ಲ, ಈಗಲೂ ವೇಟ್ ಮಾಡ್ತಾ ಇದ್ದಾರೆ. ಕಾರಣ ಎಷ್ಟೇ, ಅವರಿಗೆ BJP ಮೇಲೆ ಇರುವ ಒಲವು, ಮೋದಿ ಮೇಲಿರೋ ಪ್ರೀತಿ. ಈ ದೇಶ ಉಳಿಬೇಕಂದ್ರೆ ಮೋದಿ ಬರಲೇಬೇಕು. ಕಾರಣ ಐತೆ, ಮೊನ್ನೆ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದಾಗ ಯಾವುದೇ ನಮ್ಮ ಎದುರಾಳಿ ಪಕ್ಷದವ್ರು ಐತಲ್ಲ, ಅದರ ವಿರುದ್ಧವಾಗಿ ಒಂದು ಮಾತಾಡಕ್ ತಯಾರಿಲ್ಲ. ಇದನ್ನು ಜನಕ್ಕೆ ಗೊತ್ತಾಗ್ತೈತಿ. ಮೊನ್ನೆ ಧಾರವಾಡದಾಗ ಏನಾಗೈತೆ ಅಂತಾನು ಗೊತ್ತೈತಿ. ಇಂಥವೆಲ್ಲ ಜನ ಸೂಕ್ಷ್ಮ ಗಮನದಾಗ ನೋಡ್ತಾರೆ. ನಿಮ್ಮ ಮೀಡಿಯಾದಾಗ ನೋಡ್ತಾರೆ ಜನಗಳು, ಪೇಪರ್ ಮೀಡಿಯಾದಾಗ ನೋಡಿ ಅವರು ಅರ್ಥ ಮಾಡ್ಕೊಂತಾರೆ. ಮತದಾನ ಬಾಂಧವರು ಯಾವುದೇ ಕಾರಣಕ್ಕೆ ದಡ್ರಲ್ಲ, 100% BJP ವೋಟ್ ಹಾಕ್ತಾರೆ. ನಾನು ಇಲ್ಲಿಂದ ಕೇಳ್ಕೊಂತ ನಿಮ್ಮ ಮೀಡಿಯಾ ಮುಖಾಂತರದಿಂದ ದಯವಿಟ್ಟು BJP ವೋಟ್ ಮಾಡ್ರಿ, ದೇಶ ಗೆಲ್ಸ್ರಿ. ಮೋದಿ ಇದ್ರೆ ದೇಶ ಉಳಿತೈತಿ. ಇಲ್ಲ ಅಂದ್ರೆ ನಿಮ್ಗೆ ಮೀಡಿಯಾದ್ರೆ ಗೊತ್ತೈತಿ. ಇಲ್ಲಾಂದ್ರೆ ಏನಾಕೈತೆ, ನಾವ್ ಯಾರೋ ಇಷ್ಟು ಸ್ವತಂತ್ರವಾಗಿ ಅಡ್ಡಾಡಕ್ ಆಗಲ್ಲ ಈ ದೇಶದಾಗ. ಹಂಗಾಗಿ ಎಲ್ಲ BJPಗೆ ಓಟ್ ಹಾಕ್ರಿ, ದಯವಿಟ್ಟು BJP ಓಟ್ ಹಾಕ್ರಿ. ಮೋದಿಗೆ ಒಂದು ಶಕ್ತಿ ಕೊಡಿ. ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರಿಗೆ ಗೆಲ್ಲಿಸ್ತೀವಿ, ಗೆದ್ದೇ ಗೆಲ್ಲಿಸ್ತೀವಿ. ಬಹುಮತದಿಂದ ಗೆಲ್ತೀವಿ. 1 ಲಕ್ಷ 2 ಲಕ್ಷ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಇದು ಸತ್ಯವಾದ ಮಾತ್ರ. ನೀವು ನೋಡಿ, ನನ್ನ ಹೆಸರು ದುರ್ಗೇಶ್ ಅಂತ, SC ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ, ಮಾಜಿ ಕಾರ್ಪೊರೇಟರ್.